ಭಾರತ ದೇಶದಲ್ಲಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಕನ್ನಡಿಗರು ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿ ಏನೆಂದರೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಿಸಿರತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಎಲ್ಲ ಜನರಿಗೆ ನನ್ನ ಒಂದು ಮಾಹಿತಿ ಕಡೆ ಗಮನ ಕೊಡಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅನ್ನುವಂಥದ್ದು ಇದೊಂದು ಸಂಪೂರ್ಣವಾಗಿರತಕ್ಕಂಥ ಒಂದು ಸಬ್ಸಿಡಿ ಯೋಜನೆಯಾಗಿರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಅಲ್ಪಸಂಖ್ಯಾತರು ಹಾಗೂ ಸಣ್ಣ ರೈತರು ಬೋರ್ವೆಲ್ಗಳು, ಪಂಪ್ಗಳು ಹಾಗೂ ವಿದ್ಯುದೀಕರಣವನ್ನು ಒದಗಿಸಲಾಗ್ತದೆ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿರತಕ್ಕಂಥ ವ್ಯಕ್ತಿಗಳು ಹಾಗೂ ಇತರೆ ಸಮುದಾಯಗಳ ಗುಂಪುಗಳಿಗೆ ಸೇರಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಬೋರ್ವೆಲ್ ಹಾಗೂ ಕೊಳವೆ ಬಾವಿಗಳ ಮೂಲಕ ಅಂತರ್ಜಲವನ್ನು ಬಳಸಿಕೊಳ್ಳುವುದರ ಮುಖಾಂತರ ನೀರಾವರಿಯನ್ನು ಒದಗಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರ್ತದ. ಆದರೆ ವೈಯಕ್ತಿಕ ಬೋರ್ವೆಲ್ಗಳಿಗಾಗಿ ಸರ್ಕಾರವು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಸುಮಾರು 3,75,000 ರೂಪಾಯಿಗಳನ್ನ ಹಾಗೂ ಇತರೆ ಜಿಲ್ಲೆಗಳಿಗೆ 2,25,000 ರೂಪಾಯಿಗಳನ್ನ ನಿಗದಿಪಡಿಸಲಾಗಿರ್ತದ. ಹಾಗಾದ್ರೆ ರೈತರ ಹೊಲಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವುದರೊಂದಿಗೆ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ. ಈ ಒಂದು ಯೋಜನೆ ಅಡಿಯಲ್ಲಿ ರೈತರ ಬೋರ್ವೆಲ್ ಹಾಗೂ ಪಂಪ್ಗಳನ್ನ ಅಳವಡಿಸಲಿಕ್ಕೆ ಸರ್ಕಾರದಿಂದ ಈ ಒಂದು ಸಹಾಯಧನವನ್ನ ಯಾವ ರೀತಿ ಪಡ್ಕೋಬೇಕು ಅಂದ್ರೆ, ಈ ಗಂಗಾ ಕಲ್ಯಾಣ ಯೋಜನೆಯಿಂದ ಬೋರ್ವೆಲ್ಗಳನ್ನ ಕೊರೆಯುವುದರ ಮೂಲಕ, ತೆರೆದ ಬಾವಿಗಳನ್ನ ತೋಡುವುದರ ಮುಖಾಂತರ ಕೃಷಿ ಭೂಮಿಗಳಿಗೆ ನೀರನ್ನು ಪೂರೈಸಲಾಗ್ತದ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಗಳನ್ನು ಕೊರೆಯುವುದಾಗಲಿ, ಪಂಪು ಮೋಟಾರು ವಿದ್ಯುದೀಕರಣವನ್ನು ಮಾಡಿ ಅದರ ಒಂದು ಸಣ್ಣ ನೀರನ್ನು ಒದಗಿಸಲಿಕ್ಕೆ ಗಂಗಾ ಕಲ್ಯಾಣ ಯೋಜನೆ ಸಂಪೂರ್ಣವಾಗಿರತಕ್ಕಂಥ ಸಹಾಯಧನವನ್ನು ಒದಗಿಸ್ತದ. ಆ ನಂತರ ಶಕ್ತಿ ವರ್ಧನೆಗೋಸ್ಕರ ಆ ಒಂದು ಅರ್ಜಿಗಳನ್ನ ಇಂಧನ ಇಲಾಖೆಯ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಅಂದ್ರೆ ಎಸ್ಕಾಂ, ಅದರಲ್ಲಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನೋಂದಾಯಿಸ್ತದ. ಶಾಶ್ವತವಾಗಿ ನೀರಿನ ಮೂಲವನ್ನ ಫಾರ್ ಎಕ್ಸಾಂಪಲ್ ನದಿಗಳ ಮುಖಾಂತರ ಪೈಪ್ಲೈನ್ಗಳನ್ನು ಹಾಕಿಕೊಳ್ಳುವುದಾಗಿರಬಹುದು, ಅದರಲ್ಲಿ ಇರತಕ್ಕಂಥ ನೀರನ್ನು ಎತ್ತುವಂತದ್ದಾಗಿರಬಹುದು. ಇವುಗಳ ಮುಖಾಂತರ ಕೃಷಿ ಭೂಮಿಗಳಿಗೆ ನೀರಾವರಿಯ ಒಂದು ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈ ಒಂದು ಯೋಜನೆಯಲ್ಲಿ ತಮಗೆ ಹತ್ತಿರದಲ್ಲಿ ಇರತಕ್ಕಂಥ ನದಿಗಳಿಗೆ, ರೈತರ ಭೂಮಿಗಳಿಗೆ ಕೊಳವೆ ಮಾರ್ಗಗಳನ್ನ ಸ್ಥಾಪಿಸಲಿಕ್ಕೆ ಇದರ ಒಂದು ಅವಕಾಶವನ್ನ ಕಲ್ಪಿಸಲಾಗ್ತದೆ. ಈ ಒಂದು ಸೇವೆಯ ವೆಚ್ಚ ಪ್ರತಿ 1 ಎಕರೆಯಿಂದ 8 ಎಕರೆಗಳವರೆಗೆ 6 ಲಕ್ಷ ರೂಪಾಯಿಗಳವರೆಗಿನ ಇದರ ಒಂದು ಅವಕಾಶವನ್ನ ಒದಗಿಸಲಾಗುತ್ತದೆ. ಅದರಲ್ಲಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಒಂದು ಸೌಲಭ್ಯವನ್ನು ಪಡೆಯಲಿಕ್ಕೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠವಾಗಿ 1 ಎಕರೆ ಜಮೀನನ್ನು ಹೊಂದಿರಬೇಕಾಗ್ತದೆ. ಉಳಿದಿರತಕ್ಕಂಥ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಾಣಿಕೆ ಆಗೋ ಥರ ಇದ್ರೆ ಕನಿಷ್ಠವಾಗಿ 2 ಎಕರೆ ಜಮೀನನ್ನು ಹೊಂದಿರಬೇಕಾಗ್ತದ. ಅದರಲ್ಲಿ ಇರತಕ್ಕಂಥ ಆ ಒಂದು ಘಟಕಗಳ ವೆಚ್ಚವನ್ನು ಹೇಳ್ತಿರ್ತೀನಿ, ಎಲ್ಲರೂ ನನ್ನ ಕಡೆ ಗಮನಿಸಿ. 1ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ 2,50,000 ರೂಪಾಯಿಗಳು, ಅದರಲ್ಲಿ 2 ಲಕ್ಷಗಳವರೆಗೆ ಸಬ್ಸಿಡಿ ಸಹಾಯಧನವನ್ನ ಹಾಗೂ ವಾರ್ಷಿಕವಾಗಿ 4% ಬಡ್ಡಿ ದರದಲ್ಲಿ ನೀಡಲಾಗ್ತದ. ಅದರಲ್ಲಿ 50,000 ಒಂದು ಸಾಲವನ್ನ ಇರ್ತದ. ಅದೇ ರೀತಿಯಾಗಿ 2ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ 2 ಲಕ್ಷ ರೂಪಾಯಿಗಳ ಆ ಒಂದು ಸಹಾಯಧನದಲ್ಲಿ ಕೊಳವೆ ಬಾವಿಯನ್ನು ಕೊರೆಯುವಂತ ವೆಚ್ಚ, ಪಂಪ್ಸೆಟ್ಗಳ ಅಳವಡಿಕೆ ಆಗಿರಬಹುದು ಅಥವಾ ಪೂರಕವಾಗಿರತಕ್ಕಂಥ ಸಾಮಗ್ರಿಗಳಿಗೆ ಅದರಲ್ಲಿರತಕ್ಕಂಥ ಸರಬರಾಜಿಗೆ 1,50,000 ರೂಪಾಯಿಗಳ ಒಂದು ವೆಚ್ಚವನ್ನು ಒದಗಿಸಲಾಗುತ್ತದೆ. ಕೊರೆದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ RR ಸಂಖ್ಯೆಯನ್ನು ನೀಡಿದ ನಂತರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಿದ್ಯುದೀಕರಣದ ಘಟಕಕ್ಕಾಗಿ ಪ್ರತಿಯೊಂದು ಕೊಳವೆ ಬಾವಿಗಳಿಗೆ 50,000 ರೂಪಾಯಿಗಳಂತೆ ಪಾವತಿಸಲಾಗುತ್ತದೆ. ಆ ನಂತರ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಮಗಳೂರು, ತುಮಕೂರು ಜಿಲ್ಲೆಗಳಿಗೆ ಘಟಕದ ವೆಚ್ಚ 4 ಲಕ್ಷ ರೂಪಾಯಿ ಆಗಿರ್ತದೆ. ಅದರಲ್ಲಿ 3,50,000 ರೂಪಾಯಿಗಳ ಸಹಾಯಧನ ಆಗಿರ್ತದ ಹಾಗೂ 50,000 ಒಂದು ಸಾಲ ಇರ್ತದ. ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ಕ್ಯಾಟಗರಿ 1, 2A, 3A ಹಾಗೂ 3B ಸೇರಿರತಕ್ಕಂಥ ಕನಿಷ್ಠ 3 ಜನ ರೈತರು ಹಾಗೂ ಅತಿ ಸಣ್ಣ ರೈತರು ಹೊಂದಿರತಕ್ಕಂಥ 8 ಎಕರೆ ಹಾಗೂ ಅದಕ್ಕಿಂತ ಹೆಚ್ಚಿನ ಜಮೀನು ಇರುವಂತವರಿಗೆ ಇದರಲ್ಲಿ ಅನ್ವಯವಾಗ್ತದ. ಆ ನಂತರ ಸಾಮೂಹಿಕ ನೀರಾವರಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ 8 ಎಕರೆ 15 ಗುಂಟೆ ಜಮೀನುಗಳಿಗೆ 4 ಲಕ್ಷಗಳ ವೆಚ್ಚದಲ್ಲಿ 2 ಕೊಳವೆ ಬಾವಿ ಹಾಗೂ 15 ಎಕರೆಗಳಿಗಿಂತ ಹೆಚ್ಚಿನ ಜಮೀನುಗಳಿಗೆ ಅವುಗಳಲ್ಲಿ ಒಳಪಟ್ಟಿರತಕ್ಕಂಥ ಘಟಕಗಳಿಗೆ ನಿಗದಿಯನ್ನ ಪಡಿಸಲಾಗಿರತಕ್ಕಂಥ ಆ ಒಂದು ಘಟಕದ ವೆಚ್ಚಗಳಲ್ಲಿ 6 ಲಕ್ಷಗಳ ಆ ಒಂದು ಮೊತ್ತದಲ್ಲಿ 3 ಕೊಳವೆ ಬಾವಿಗಳನ್ನು ಪೂರೈಸಿ ಪಂಪ್ ಸೆಟ್ ಹಾಗೂ ಉಪಕರಣಗಳನ್ನ ಸರಬರಾಜು ಮಾಡುವುದರೊಂದಿಗೆ ವಿದ್ಯುದೀಕರಣಕ್ಕೆ ಠೇವಣಿಯನ್ನ ಪಾವತಿಸಿಕೊಂಡು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವುದರೊಂದಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಲಾಗುತ್ತದೆ. ಇದರಲ್ಲಿ ಪೂರ್ಣವಾಗಿರತಕ್ಕಂಥ ಅನುದಾನ ಇರುವಂತದ್ದು ಎಲ್ಲರಿಗೂ ನೆನಪಿರಲಿ, ನೀವು ಇದರಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗ್ತದ. ಆ ನಂತರ ಭೂಮಟ್ಟದಲ್ಲಿ ಇರತಕ್ಕಂಥ ಶಾಶ್ವತವಾಗಿ
ಜಲ ಸಂಪನ್ಮೂಲಗಳಿರತಕ್ಕಂಥ ನದಿ, ಕೊಳ್ಳ, ಹಳ್ಳ, ಕೆರೆ ಇವುಗಳಿಗೆ ಮೋಟಾರ್ಗಳ ಅಳವಡಿಕೆ ಆಗಿರಬಹುದು. ಪೈಪ್ಲೈನ್ಗಳ ಮುಖಾಂತರ ಕುಸ್ಕಿ ಜಮೀನುಗಳಿಗೆ ನೀರಾವರಿಯ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಸಾಮೂಹಿಕ ನೀರಾವರಿಗೆ ಸಂಬಂಧಪಟ್ಟಂತೆ ಆ ಒಂದು ಘಟಕದ ವೆಚ್ಚದಲ್ಲಿ ಸೌಲಭ್ಯವನ್ನು ಒದಗಿಸುವಂತದ್ದಾಗಿರಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಲಾಗಿರತಕ್ಕಂಥ ಆರ್ಥಿಕ ಗುರಿಗಳ ಅನ್ವಯ ಮೀಸಲಾತಿ ಅನುಪಾತ ಕೆಟಗರಿ 1 ಹಾಗೂ 2A ಸಂಬಂಧಪಟ್ಟಿರತಕ್ಕಂಥ ಕನಿಷ್ಠ 70% ಹಾಗೂ ಆನಂತರ 3A ಹಾಗೂ 3Bಗೆ 30% ವೈಯಕ್ತಿಕ ಘಟಕಗಳಿಗಾಗಿ ಆಯ್ಕೆಯನ್ನ ಮಾಡಲಾಗ್ತದ. ಇದರಲ್ಲಿ ಮರುಪಾವತಿಯ ಅವಧಿ 3 ವರ್ಷಗಳು ಆಗಿರ್ತಾವ, ಅಂದರೆ 36 ತಿಂಗಳುಗಳು. ಅದರಲ್ಲಿಯೇ 4ರ ಬಡ್ಡಿ ದರದಲ್ಲಿ ರಿಯಾಯಿತಿ ಇರ್ತದ. ಇದರಲ್ಲಿ ಯಾವ್ಯಾವ ನಿಗಮದವರು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಡಿ. ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದವರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಆನಂತರ ಕರ್ನಾಟಕ ವೀರಶೈವ ಲಿಂಗಾಯತದವರು, ವಿಶ್ವಕರ್ಮ ಸಮುದಾಯದವರು, ಉಪ್ಪಾರ, ಆದಿಜಾಂಬವ, ಬೋವಿ. ಸೊ ಇದರಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ಅರ್ಜಿಯನ್ನ ಸಲ್ಲಿಸಬೇಕಾಗಿರ್ತದ. ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರತಕ್ಕಂಥ ದಾಖಲೆಗಳೇನೆಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರತಕ್ಕಂಥ ಜಾತಿ ಪ್ರಮಾಣ ಪತ್ರ, ಅದೇ ರೀತಿಯಾಗಿ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರತಕ್ಕಂಥ ಆದಾಯ ಪ್ರಮಾಣ ಪತ್ರ, ಇವೆರಡು ಕಂಪಲ್ಸರಿ ಕಡ್ಡಾಯವಾಗಿ ಬೇಕೇ ಬೇಕು. 3 ಆಧಾರ್ ಕಾರ್ಡ್ ಜೆರಾಕ್ಸ್, ವಾಸಸ್ಥಳದ ಪತ್ರಗಳು, ಇತ್ತೀಚಿನ RTC, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರತಕ್ಕಂಥ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಆ ಒಂದು ಬಾಡಿಗೆದಾರರ ಪ್ರಮಾಣ ಪತ್ರ, ಆನಂತರ ಬ್ಯಾಂಕ್ ಪಾಸ್ಬುಕ್, ಭೂ ಕಂದಾಯ ಪಾವತಿಯ ರಶೀದಿ, ಸ್ವಯಂ ಘೋಷಣಾ ಪತ್ರ, ಆನಂತರ ಖಾತ್ರಿದಾರರ ಸ್ವಯಂ ಘೋಷಣಾ ಪತ್ರ ಇವೆಲ್ಲವೂ ಸಹ ಬೇಕಾಗ್ತವ. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮುಖಾಂತರ ಅರ್ಜಿ ನಮೂನೆಯನ್ನ ಮುದ್ರಿಸ್ಕೋಬೇಕಾಗ್ತದ. ಈ ಒಂದು ಅರ್ಜಿ ನಮೂನೆಯನ್ನ ಇತರೆ ಸಂಬಂಧಪಟ್ಟಿರತಕ್ಕಂಥ ದಾಖಲೆಗಳೊಂದಿಗೆ ತಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಆಯ್ಕೆ ಸಮಿತಿಗೆ ಸಲ್ಲಿಸಬೇಕಾಗ್ತದ. ಆನಂತರ ಈ ಒಂದು ಅರ್ಜಿ ನಮೂನೆಯನ್ನ ಸಂಬಂಧಿಸಿರ್ತಕ್ಕಂಥ ಇತರೆ ದಾಖಲೆಗಳೊಂದಿಗೆ ಆ ಒಂದು ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬೇಕಾಗ್ತದ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹಾಗೂ ತಾಲೂಕು ಸಮಿತಿಯಿಂದ ಪರಿಶೀಲನೆಯ ನಂತರ ಆಯ್ಕೆಯಾಗಿರತಕ್ಕಂಥ ಅರ್ಜಿಗಳನ್ನ ಹೆಚ್ಚಿನ ಆ ಒಂದು ಮೂಲ ಪ್ರಕ್ರಿಯೆಗಾಗಿ ಸಂಬಂಧಪಟ್ಟಂತ ಇಲಾಖೆಗೆ ವರ್ಗಾವಣೆಯನ್ನ ಮಾಡಲಾಗ್ತದ. ನೀವಾಗಿಯೇ ಖುದ್ದಾಗಿ ಆ ಒಂದು ಅರ್ಜಿ ನಮೂನೆಗಾಗಿ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವುದಾಗಲಿ ಅಥವಾ ಸಂಪರ್ಕಿಸುವುದರ ಮುಖಾಂತರ ಅಲ್ಲಿಂದ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿಕೊಂಡು ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಆಯ್ಕೆ ಸಮಿತಿಗೆ ಸಲ್ಲಿಸಬೇಕಾಗ್ತದ. ಇದಿಷ್ಟು ಈ ಹೊತ್ತಿನ ಗಂಗಾ ಕಲ್ಯಾಣ ಯೋಜನೆಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ಒಂದು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.